ನಿಮ್ಮ ಸಿನಿಮಾಗಳು ಲ್ಯಾಂಡ್ ಆಗಿದ್ದು ಇವೆಲ್ಲ ಹೇಗೆ ಅಂದರೆ ವಾಸ್ ಇಟ್ ಈಸಿ ಫಾರ್ ಯು? ಕೈಂಡ್ ಆಫ್ ಐ ವಾಸ್ ಎಂಜಾಯಿಂಗ್ ಮೈ ವರ್ಕ್. ಸೊ ಹಾಗಾಗಿ ನನಗೆ ಯಾವುದು ಕಷ್ಟ ಅಂತ ಅನಿಸ್ಲಿಲ್ಲ. ನಂಗೆ ಎಷ್ಟು ಡೈಲಾಗ್ ಕೊಟ್ಟರು ನಾನು ಓ ಅಂತ ಹೇಳ್ತಾ ಇದ್ದೆ. ಆಮೇಲೆ ಮೆಮೊರಿ ಪವರ್ ಎಲ್ಲ ಚೆನ್ನಾಗಿ ಇತ್ತು ನನಗೆ. ಬಟ್ ಅದಾದಮೇಲೆ ಅಮ್ಮ ಐ ಲವ್ ಯು ಸಿನಿಮಾ ಬಂತು, ಅದಕ್ಕೂ ಆಡಿಷನ್ಸ್ ಕರೆದಿದ್ರು. ಸೊ ಆಗ ನಾನು ಹೋದೆ, ಆಡಿಷನ್ ಮಾಡಿದೆ. ಐ ನೆವರ್ ನ್ಯೂ ದಟ್ ಇಟ್ ವಾಸ್ ರೀಮೇಕ್ ಫಿಲ್ಮ್ ಅಂತ ಗೊತ್ತಿರಲಿಲ್ಲ. ಆಮೇಲೆ ಆ ಕ್ಯಾರೆಕ್ಟರ್ ಯಾರು ಮಾಡಿದ್ರು ಅದನ್ನು ನಂಗೆ ಗೊತ್ತಿರಲಿಲ್ಲ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಸಿ ದ್ಯಾಟ್. ನಾನು ಎಲ್ಲೂ ಅಷ್ಟೇ ರೀಮೇಕ್ ಅಂದ್ರೂ ಅವ್ರು ಏನು ಮಾಡಿದಾರೆ ನೋಡಿ ಅಂದರೆ ನಾನು ನೋಡಲ್ಲ, ಇವ್ರು ಮಾಡಿದಾರಲ್ಲ ಹಂಗೆ ಮಾಡಿ ಅಂದರೂ ನಾನು ಮಾಡಲ್ಲ. ಎಷ್ಟು ಜನ ಶೋಗಳಲ್ಲಿ ವೆರವ ಐ ಗೋ ಫಾರ್ ಔಟ್ಡೋರ್ ಈವೆಂಟ್ಸ್ ಅಲ್ಲ, ದಿಸೇ ನೀವು ಉಮಾಶ್ರೀ ಥರ ಮಾಡಿ 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 ನಾನು ಅದನ್ನು ಯಾವತ್ತೂ ಟ್ರೈ ಮಾಡಿಲ್ಲ ನಮ್ಮ ಶೋನಲ್ಲಿ. ಇಫ್ ಯು ಹ್ಯಾವ್ ಟ್ರೈಡ್ ಆ್ಯಂಡ್ ಲೈವ್ ಇಲ್ಲಿ ಟ್ರೈ ಮಾಡಿ ಲೈವಲ್ಲಿ ಏನಾರು ಹೇಳಿದ್ರೆ ಓಕೆ, ನಿಮ್ಗೊಂದು ಅಭ್ಯಾಸ ಇರುತ್ತೆ, ಒಂದು ಟ್ರಯಲ್ ಇರುತ್ತೆ. ಇಲ್ಲೇನೋ ನಾನು ಮಾಡೇ ಇಲ್ಲ ಆ ಥರ. ಸೊ ಅಗೇನ್ ಸಡನ್ಲಿ ಗೋ ಆ್ಯಂಡ್ ಟ್ರೈಡ್ ದೇರ್, ಬೇಡ ಅಂತ ಅನ್ನಿಸ್ತು. ಆಮೇಲೆ ನನಗೆ ಇಮಿಟೇಷನ್ಸ್ ಸ್ವಲ್ಪ ಬೇಡ ಅಂತ ಅವಾಯ್ಡ್ ಮಾಡಿದ್ದೀನಿ ಫ್ರಮ್ ಬಿಗಿನಿಂಗ್ ಆಫ್ ಮೈ ಡೇಸ್. ಅದು ಹೆಂಗೆ ತಲೆ ಬಂತು ಅಂತ ಗೊತ್ತಿಲ್ಲ. ಇಟ್ ಈಸ್ ನಾಟ್ ಪ್ಲ್ಯಾಂಡ್ ಬೈ ದ ವೇ, ಬಟ್ ನನಗೆ ಯಾವಾಗಲೂ ಹಾಗೆ ಐ ಡೋಂಟ್ ವಾಂಟ್ ಟು ಇಮಿಟೇಟ್ ಎನಿ ಒನ್. ನನ್ನಲ್ಲಿ ಏನಾದರೂ ಒಂದು ಬಂದರೆ ಬರಲಿ, ಅಕಸ್ಮಾತ್ ಬರಲಿಲ್ಲ ಅಂತಲೇ ತುಂಬ ಸಲ ಫೇಲ್ ಆಗಿದ್ದೀನಿ. ಅಂದರೆ ಅದೇ ನಾ ಹೇಳಿದ್ನಲ್ಲ, ಕಾಫಿ ಟೀ ಎಲ್ಲ ಸಪ್ಲೈ ಮಾಡಿದೆ. ಬಿಕಾಸ್ ನನ್ನ ತಲೆಗೆ ಅದು ಓಡಲಿಲ್ಲ, ಈ ಕ್ಯಾರೆಕ್ಟರ್ನ ಹಿಂಗೂ ಮಾಡಬಹುದು ಅನ್ನೋದು ನಂಗೆ ತಲೆಗೆ ಓಡಲಿಲ್ಲ ಆ ಟೈಮಲ್ಲಿ. ಸೊ ಅವ್ರು ಹೇಳ್ಕೊಟ್ಟಿದ್ದ ಡೈಲಾಗ್ನ ಅಚ್ಚುಕಟ್ಟಾಗಿ ಹೀಗೆ ಬಂದವನು ನಿಂತನು ಹೀಗೆ ಮಾಡ್ತಿದ್ದೆ. ಸೊ ದಟ್ ಡಿಂಟ್ ವರ್ಕ್. ಕೆಲವು ಸತಿ ಕಾಮಿಡಿ ಪಂಚಾಗ್ತಾ ಇರಲಿಲ್ಲ, ಲೈನ್ ಸಿಗ್ತಾ ಇರಲಿಲ್ಲ. ಎಸ್, ಲೈನ್ ಸಿಗ್ತಾ ಇರಲಿಲ್ಲ. ಆಮೇಲೆ ನೆಕ್ಸ್ಟು ಅವನಿಗೆ ಹೈ ಎನರ್ಜಿ ಅಲ್ಲ, ಅವರಿಗೆ ನಾನು ಹಿಂಗೆ ಡ್ರಾಪ್ ಆಗಿ ಮತ್ತು ಅವ್ರು ಹಿಂಗೆ ತೊಗೊಂಡು ಹೋಗಬೇಕು ಸ್ಕಿಟ್ನ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಇಟ್ ವಾಸ್ ಆಫ್ 15 to 20 minutes ಆಫ್ ಸ್ಕಿಟ್ಸ್ ವಾಟ್ ವಿ ವರ್ ಡೂಯಿಂಗ್ ಬಿಫೋರ್. ನೌ ಇಟ್ ಈಸ್ ಫಾರ್ 10 minutes ಆರ್ ಸಮಥಿಂಗ್ ಲಿಮಿಟೆಡ್. ಆವಾಗ ಹಂಗಿರಲಿಲ್ಲ. ಈ ಸ್ಕಿಟ್ ಆಗಿರಲಿ ಅಥವಾ ಸಿನಿಮಾ ಸೀರಿಯಲ್ ಆಗಿರಲಿ, ಇದೆಲ್ಲದಕ್ಕೂ ನೀವು ಪಾತ್ರಗಳಲ್ಲಿ ಆ ಎಮೋಷನ್ ವೇರಿಯೇಷನ್ಸ್ ಅವೆಲ್ಲ ಇದು ಮಾಡ್ತೀರಲ್ಲ, ಫಸ್ಟ್ಲಿ ನಿಮ್ಮ ತಲೆಯಲ್ಲಿ ಹೆಂಗೆ ಓಡುತ್ತೆ, ಹೆಂಗೆ ಆ್ಯಕ್ಟ್ ಮಾಡಬೇಕು, ಹೆಂಗೆ ಎಮೋಷನ್ಸನ್ನು ಆಚೆಗೆ ತರಬೇಕು, ನಿಮ್ಗೆ ಏನಾದ್ರು ಸೆಟ್ ಫಾರ್ಮುಲಾ ಇದೆಯಾ? ನಂಗೆ ಫಾರ್ಮುಲಾ ಇದೆ. ವೈ? ಬಿಕಾಸ್ ಆ ಒಂದು ಡೈಲಾಗ್ನ ಹೆಂಗೆ ಬೇಕಾದರೂ ಹೇಳ್ಬೋದು. ಉದಾಹರಣೆಗೆ ನೀನು ನನ್ನ ಜೀವನದಲ್ಲಿ ಬಂದರೆ ನಾನು ನನ್ನ ಪ್ರಾಣನ ಕಳ್ಕೊತೀನಿ. ಯು ಕ್ಯಾನ್ ಸೇ ಇಟ್. ನೀನು ನನ್ನ ಜೀವನದಲ್ಲಿ ಏನಾದರೂ ಬಂದರೆ ನಾನು ಪ್ರಾಣ ಕಳ್ಕೊಂಬಿಡ್ತೀನಿ. ದಿಸ್ ಇಸ್ ದ ಒನ್ ವೇ. ನೀನೇನಾದರೂ ನನ್ನ ಜೀವನದಲ್ಲಿ ಬಂದರೆ ನಾನು ಪ್ರಾಣ ಕಳ್ಕೊಂಬಿಡ್ತೀನಿ. ದರ್ ಆರ್ ಸೋ ಮೆನಿ ವೇಸ್. ಬಿಫೋರ್ ಆ್ಯಂಡ್ ಆಫ್ಟರ್ ಏನಾಗಿರುತ್ತೆ ಆ ಸ್ಟೋರಿಲಿ ಅಂತ ನಾನು ಯಾವಾಗಲೂ ಕಂಪಲ್ಸರಿ ಕೇಳ್ತೀನಿ. ಬಿಫೋರ್ ಏನಾಗಿರುತ್ತೆ, ಲೈಕ್ ಅವನೇನಾದರೂ ತುಂಬ ರಗಡಾಗಿ ರಫಾಗಿ ನನ್ನ ಹತ್ರ ಬಿಹೇವ್ ಮಾಡಿದರೆ ನಾನು ಫಸ್ಟ್ ಹೇಳಿದ್ನಲ್ಲ ಹಂಗೆ ಹೇಳ್ತೀನಿ. ಇಫ್ ಇಟ್ ಈಸ್ ವೆರಿ ಸಾಫ್ಟ್ ಆ್ಯಂಡ್ ಸಾಫ್ಟ್ ಕಾರ್ನರ್ ಆರ್ ಸಮಥಿಂಗ್ ಲೈಕ್ ದಟ್, ಸೆಕೆಂಡ್ ಹೇಳಿದ್ನಲ್ಲ ಹಂಗೆ ಹೇಳ್ತೀನಿ. ಆ್ಯಂಡ್ ಈವನ್ ದೋ ಫಸ್ಟ್ ಒನ್ ಏನಾಯಿತು ಅದನ್ನು ಲೆಕ್ಕ ಬರೋಲ್ಲ. ಒಂದೊಂದು ಸಲ ನೆಕ್ಸ್ಟ್ ಏನಾಗುತ್ತೆ ಅದನ್ನು ನೋಡ್ಕೋಬೇಕು. ಆಮೇಲೆ ಮಧ್ಯದಲ್ಲಿ ಆ್ಯಕ್ಟ್ ಮಾಡಬೇಕು. ಇಟ್ ಈಸ್ ವೆರಿ ಡಿಫಿಕಲ್ಟ್. ಆಮೇಲೆ ಇವಾಗ ಕೊಡೋ ಟೈಮಿಂಗಿಗೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ರಶ್ಮಿ. ಅಂದರೆ ಐ ಹ್ಯಾವ್ ಸೀನ್ ಅಲ್ಲ, ಲೈಕ್ ದರ್ ವಿಲ್ ಬಿ ವೆರಿ ಮಚ್ ಹರಿ ಟು ಗಿವ್ ದ ಏನಂತಾರೆ ಪ್ರಾಡಕ್ಟ್ ಟು ದ ಟೆಲಿವಿಷನ್. ನಾವು ಅಷ್ಟು ಹೈಪರ್ ಆ್ಯಕ್ಟಿವಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಅಂದರೆ ನಿಮಗೆ ಮುಂಚೆ ಥರ ಸ್ಕಿಟ್ ಅಲ್ಲ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸ್ಕಿಟ್, ಸೀರಿಯಲ್ ಆರ್ ಮೂವಿ ವಾಟ್ ಎವರ್ ಇಟ್ ಈಸ್. ನಿಮಗೆ ಡೆಲಿವರಿ ಬೇಗ ಆಗಬೇಕು ಅಂತ ಅಂದರೆ ಅಷ್ಟು ಬೇಗ ಮಗು ಬರೋಲ್ಲ ಅಲ್ಲ. ಇಟ್ ಶುಡ್ ಯು ಹ್ಯಾವ್ ಟು ವೇಟ್ ಫಾರ್ 9 months ಆ್ಯಂಡ್ ಅಟ್ಲೀಸ್ಟ್ ಫಾರ್ 9 seconds, 9 minutes or something like that. You have to give time for the script. For you to marinate ಆ ಎಮೋಷನ್, ಪಾತ್ರ ಟು ಅಂಡರ್ಸ್ಟ್ಯಾಂಡ್. ಅಷ್ಟು ಸಿಗ್ತಾ ಅಲ್ವಾ? ಇಲ್ಲ, ತುಂಬ ಮೆಕ್ಯಾನಿಸಮ್ ಆಗಿಬಿಟ್ಟಿದೆ. ಓಕೆ, ಅವ್ರು ಹೇಳ್ಕೊಟ್ಟ ತಕ್ಷಣ ಅದನ್ನು ಹೇಳ್ತಾ ಇದ್ದೀನಿ, ಹಂಗಾಗ್ತಿದೆ. ಐ ಆಮ್ ಫರ್ಗೆಟಿಂಗ್ ಮೈ ಸೆಲ್ಫ್ ವೇರ್ ಐ ಆಮ್ ಅನ್ನೋ ಥರ, ನಾಟ್ ಗಿವಿಂಗ್ ಟೈಮ್ ಫಾರ್ ಇಟ್. ಸೊ ವಾಟ್ ಐ ಡಿಡ್ ವಾಸ್ ಲೈಕ್ ಐ ಕಂಪ್ಲೀಟ್ಲಿ ಸ್ಟಾಪ್ಡ್, ಗಿವ್ ಅ ಪಾಸ್ ಫಾರ್ ದ ಸೀರಿಯಲ್ಸ್ ಆ್ಯಂಡ್ continuing with my movies. So a small pause, because ಅಷ್ಟು ಸ್ಪೀಡಾಗಿ ಹೋಗೋದು ಬೇಡ ಅಂತ ನನಗೂ ಅನ್ನಿಸ್ತು. ಯಾಕೆ ಗೊತ್ತಾ, ನಾನು ಯಾವ್ದು ಸಿಕ್ಕಿದ್ರೂ ಹೋಗ್ಬಿಡ್ತಿದ್ದೆ. ಯಾವ್ದು ಸಿಕ್ಕಿದ್ರು ಎನಿಥಿಂಗ್, ಲೈಕ್ ವೇರ್ ಎವರ್ ಯು ಗೆಟ್ ದ ಆಪರ್ಚುನಿಟೀಸ್ ಐ ಯೂಸ್ ಟು ಬಿ ದ್ಯಾರ್. ಐ ಯೂಸ್ ಟು ವರ್ಕ್ ಸೈಮಲ್ಟೇನಿಯಸ್ಲಿ ಇನ್ ಕಲರ್ಸ್, ಇನ್ ಝೀ, ಇನ್ ಸುವರ್ಣ, ಆಲ್ಸೋ ಇನ್ DD1 ಆ್ಯಂಕರಿಂಗ್ ಮಾಡ್ತಿದ್ದೆ. ಸೊ ಸೈಮಲ್ಟೇನಿಯಸ್ಲಿ ಐ ಯೂಸ್ ಟು ಡೂ ಎವ್ರಿಥಿಂಗ್ ಆ್ಯಂಡ್ ಇಟ್ ಇಸ್ ಸೋ ಸ್ಟ್ರೆಸ್. ನನಗೆ ಆ ಸ್ಟ್ರೆಸ್ಸಿಂದನೇ ನಂಗೆ ಯಾಕೆ ಮಾಡೋಕ್ಕಾಗ್ತಿರ್ಲಿಲ್ಲ. ವೈ ವೈ ಯು ಪಿಕಿಂಗ್ ಎವ್ರಿಥಿಂಗ್ ದಟ್ ಯೂಸ್ ಟು ಕಮ್ ಯುವರ್ ವೇ? ಬಿಕಾಸ್ ದರ್ ಆರ್ 2 theories. ಬಂದಿದ್ದೆಲ್ಲ ತೊಗೊಳೋದಾ ಅಥವಾ ಬಂದಿರೋದು ನನ್ನ ಲೈಫಿಗೆ ಏನು ಮಾಡುತ್ತೆ ಅನ್ನೋದು ತೊಗೋಬೇಕಾ ಅಂತ. ಬಿಕಾಸ್ ನಮ್ಮಲ್ಲಿ ಒಂದು ಆ್ಯಟಿಟ್ಯೂಡ್ ಇದೆ, ಅದು ಬಂದಿರೋ ಅವಕಾಶನ ಯಾಕೆ ಬಿಡಬೇಕು ಅನ್ನೋದು. ಫಾರ್ ಎಕ್ಸಾಂಪಲ್ ಮೈ ಓನ್ ಲೈಫ್ ಇನ್ 2015 ನನಗೆ ನಮಕ್ ಹರಾಮ್ ಅಂತ ಒಂದು ಸಿನಿಮಾ ಬಂತು. ಆ್ಯಸ್ ಅ ರೇಡಿಯೋ ಜಾಕಿ ನನಗೆ ಆ್ಯಕ್ಟಿಂಗಿಗೆ ಸಂಬಂಧನೇ ಇಲ್ಲ.
ಬಟ್ ನನಗೆ ಹೀರೋಯಿನ್ ಅಂತ ಆಫರ್ ಬಂತು. ನಾನು ತೊಗೊಂಡೆ ಅದನ್ನು. ಬಟ್ ದ ಮೂವಿ ಡಿನ್ ಡೂ ವೆಲ್. ಗಣೇಶ್ ಅವ್ರ ಬ್ರದರೇ ಹೀರೋ. ಆ್ಯಂಡ್ ಸೊ ನನಗೂ ಇದೆ, ಇವಾಗ ನೀವೊಂದು ರಿಯಾಕ್ಷನ್ ಕೊಟ್ರಲ್ಲ, ಓ ಗಣೇಶ್ ಅವ್ರ ಬ್ರದರು, ದೇರ್ ಇಸ್ ಸಮ್ ಟಾಕಿಂಗ್ ಪಾಯಿಂಟ್ ದೇರ್. ಏನೋ ಆಗುತ್ತೆ. ಆ್ಯಂಡ್ ಆ ಸಿನಿಮಾದಲ್ಲಿ ನಾನೇ ಹೀರೋಯಿನು, ನಾನೇ ವಿಲನ್ನು, ಕೊನೆಗೆ ನಾನೇ ಹೀರೋಯಿನ್ ಸಾಯಿಸೋದು, ಈಗ ಗುಪ್ತದಿತ್ತಲ್ಲ. ಸೊ ಹಿಂಗೆಲ್ಲ ದರ್ ವಾಸ್ ಇನಫ್ ಮೀಟ್. ನಾವೇನು ಲೆಕ್ಕಾಚಾರಕ್ಕೆ ಅಂತ ತೊಗೊಳ್ತೀವಲ್ಲ, ಯಾಕೆ ಹೆಸರು ಹೇಳ್ಬೇಕಂತ. ಬಟ್ ಟುಡೇ ಇಫ್ ಐ ಲುಕ್ ಬ್ಯಾಕ್, ಒಂದು RJ ಆಗಿ ಸಡನ್ನಾಗಿ ಆ ಸ್ವಿಚ್ ಆಗಬೇಕಾದಾಗ ನಾನು ಕರೆಕ್ಟಾಗಿ ಅದಕ್ಕೆ ತಯಾರಿ ಮಾಡಿದ್ನಾ. ಎರಡನೇದು ಬಂದಿರೋ ಅವಕಾಶನ, ಈಗ ನೀವು ಎಂಥ ಪ್ರಿಪರೇಷನ್ ಅಂತ ಮಾಡಿದ್ರು ಒಂದು ಹೀರೋಯಿನ್ ಆಗಿ ಇಂಡಸ್ಟ್ರಿನಲ್ಲಿ ನಿಲ್ಬೇಕಂದ್ರೆ ಮಿನಿಮಮ್ 3 ರಿಂದ 4 ವರ್ಷ ಬೇಕು. ಕರೆಕ್ಟಾಗಿರೋ ದೊಡ್ಡ ದೊಡ್ಡ ಹೀರೋಸ್ಗಳ ಜೊತೆಗೆ ಬೇಕು. ಇವು ಯಾವುದು ಗೊತ್ತಿಲ್ಲದೆ ಅವತ್ತಿಗೊಂದು ನುಗ್ಗಿದ್ದಾಯಿತು. ಬಟ್ ಬಂದ ಅವಕಾಶ ಅಂತ ಯಾಕೆ ಇದನ್ನ ಪರ್ಸನಲ್ ಲೈಫ್ ಎಕ್ಸಾಂಪಲ್ ಅಂತ ಕೊಟ್ಟೆ ಅಂದರೆ, ಈ ಥರ ಎಲ್ಲರ ಲೈಫಲ್ಲೂ ದೇರ್ ಆರ್ ಸಮ್ ಚಾನ್ಸಸ್ ವಿ ಹ್ಯಾವ್ ಟೇಕನ್. ವಾಟ್ ಆರ್ ದ ಚಾನ್ಸಸ್ ದಟ್ ಯು ಹ್ಯಾವ್ ಟೇಕನ್ ವಿಚ್ ಡಿಂಟ್ ಡೂ ಎನಿಥಿಂಗ್ ಟು ಯುವರ್ ಕರಿಯರ್ ಟುಡೇ, ಬಟ್ ಪ್ರಾಬ್ಲಿ ಇಟ್ ಈಸ್ ಅ ಲೆಸನ್, ನಾಟ್ ಇವನ್ ಅ ಫೇಲಿಯರ್. ವುಡ್ ಟಚ್ ಉಡ್ಡ ಇದು ಅಲ್ವಾ? ಹೌದು, ಉಡ್ಡೆ. ತಲೆನೂ ಮುಟ್ಬೋದು ಹಿಂಗೆ. ವುಡ್ ಟಚ್. ಬಿಕಾಸ್ ನಂಗೆ ಯಾವುದು ಆ ಥರ ಆಪರ್ಚುನಿಟೀಸ್ ವಿಚ್ ಇದು ಬೇಡ ಅನ್ನೋವಂಥದ್ದು ಅಥವಾ ನಾನು ರಾಂಗ್ ಸೆಲೆಕ್ಟ್ ಮಾಡಿದೆ ಅನ್ನೋವಂಥದ್ದು ಯಾವುದೂ ಪ್ರಾಜೆಕ್ಟ್ಸೇ ಬಂದಿಲ್ಲ ನನಗೆ. ನಾನೆಲ್ಲನೂ ಒಳ್ಳೆ ಲೀಡ್ ರೋಲ್ಸೇ ಸಿಕ್ತು ನನಗೆ. ವಾಟ್ ಎವರ್ ಐ ಸೆಡ್, ಐ ಯೂಸ್ ಟು ವರ್ಕ್ ಇನ್ ಸುವರ್ಣ ಚಾನಲ್. ಇಟ್ ವಾಸ್ ಆಲ್ಸೋ ಅ ಲೀಡ್ ಕ್ಯಾರೆಕ್ಟರ್. ಕಲರ್ಸ್ ಆಲ್ಸೋ ಇಟ್ ವಾಸ್ ಅ ಲೀಡ್ ಕ್ಯಾರೆಕ್ಟರ್ ಆ್ಯಂಡ್ ಝೀ ಆಲ್ಸೋ ಇಟ್ ವಾಸ್ ಅ ಲೀಡ್ ಕ್ಯಾರೆಕ್ಟರ್. ಆ್ಯಂಡ್ DD1ಅಲ್ಲೂ ಅದು ಆ್ಯಂಕರಿಂಗು, ಅದು ನಾನೇ ಹೋಸ್ಟ್ ಮಾಡೋದ್ರಿಂದ ದಟ್ ವಾಸ್ ಆಲ್ಸೋ ಗುಡ್ ಕ್ಯಾರೆಕ್ಟರ್. ಅಷ್ಟೂ ನಾನು ಏನಕ್ಕೆ ತೊಗೊಂಡೆ ಅಂದರೆ, ಒನ್ ಥಿಂಗ್ ಮೇ ಬಿ ನನ್ನ ಸ್ಟ್ರೆಸ್ ಆಗೋದಕ್ಕೆ ಅಥವಾ ಇದಾಗುತ್ತೆ, ವಾಟ್ ಎವರ್ ಮೈ ಫಾದರ್ ಸೆಡ್ ದ್ಯಾಟ್ ಆಲ್ಸೋ ಎಫೆಕ್ಟೆಡ್ ಮೀ. ಐ ಗೆಸ್ ನೀ ಯಾವ್ದು ಬಂದರೂ ತೊಗೋ ಅಂತ ಹೇಳಿದ್ರಲ್ಲ, ಆದರೆ ಈ ಥರ ತೊಗೊಂಡೆ ಮೇ ಬಿ ನಾನು.